ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಸದೃಢಗೊಳಿಸುವ ಉದ್ದೇಶದಿಂದಲೇ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿದೆ ಹೊರತು ಇದು ಯಾವುದೇ ವ್ಯಕ್ತಿಯ ವಿರುದ್ಧ ನಡೆಸಿದ ಸಭೆಯಲ್ಲ ಎಂದು ಕೆಪಿಸಿಸಿ ಸದಸ್ಯ ಸಲೀಂ ಕೊಲ್ಲಹಳ್ಳಿ ಸ್ಪಷ್ಟಪಡಿಸಿದರು. ತಾಲೂಕಿನ ವಡೂರು ಗ್ರಾಮದ ಹೋಂ ಸ್ಟೇ ಒಂದರಲ್ಲಿ ನಡೆದ ಬೆಳಗೋಡು ಜಿಲ್ಲಾ ಪಂಚಾಯಿತಿ ಮಟ್ಟದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಇಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದರೂ ಸೋತರೂ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾದ ಮತ್ತೊಂದು ಪಕ್ಷ ಇಲ್ಲ. ಹಲವು ನಾಯಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಸ್ಪರ್ಧಿಸುವ ಕಾಂಗ್ರೆಸ್ ಪಕ್ಷ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಉದ್ದೇಶದಿಂದಲೇ ಈ ಸಭೆಯನ್ನು ಕರೆಯಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ತಾಲೂಕಿನ ಹೆಸರು ಹೋಬಳಿಯಲ್ಲಿ ನಡೆದ ಕಾಡಾನೆ ಗಲಾಟೆಯಲ್ಲಿ ವೀರ ಹೋರಾಟಗಾರ ಅರ್ಜುನ ಮೃತಪಟ್ಟ ಘಟನೆಯನ್ನು ಉಲ್ಲೇಖಿಸಿದ ಸಲೀಂ ಕೊಲ್ಲಹಳ್ಳಿ, ಅರ್ಜುನನ ಸಾವಿಗೆ ಅಧಿಕಾರಿಗಳೇ ಕಾರಣ ಎಂಬ ಆರೋಪಗಳು ಆ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಕೇಳಿಬಂದಿದ್ದವು. ಅರ್ಜುನನ ಸಾವಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಎಡೆಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಶಾಂತಿಯುತ ಹೋರಾಟ ನಡೆದಾಗ ನಿಖರ ಕಾರಣ ತಿಳಿಸಲು ವಿಫಲವಾದ ಸಂಬಂಧಪಟ್ಟ ಅಧಿಕಾರಿಗಳು ಹೋರಾಟಗಾರರ ಮೇಲೆ ಸುಳ್ಳು ಆರೋಪ ಹೊರಿಸಿ ಲಾಠಿ ಚಾರ್ಜ್ ನಡೆಸಿದರು. ಇದರಿಂದ ಹಲವರು ಗಾಯಗೊಂಡರು. ಈ ಘಟನೆ ನೆನಪಾಗಿಟ್ಟುಕೊಂಡು ಸ್ಥಳದಲ್ಲೇ ಇಲ್ಲದ ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್ ಸೇರಿದಂತೆ 19 ಜನರ ವಿರುದ್ಧ ಗಂಭೀರ ಪ್ರಕರಣ ದಾಖಲಿಸಲಾಯಿತು. ತನ್ನದೇ ಪಕ್ಷ ಅಧಿಕಾರದಲ್ಲಿದ್ದರೂ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರು ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದರು. ಬಳಿಕ ಅವರ ಮನವೊಲಿಸುವ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಕುರಿತು ಚರ್ಚೆ ನಡೆದಿದ್ದು, ಅದರ ಮುಂದುವರಿಕೆಯಾಗಿ ಇಂದಿನ ಸಭೆ ಆಯೋಜಿಸಲಾಗಿದೆ ಎಂದು ವಿವರಿಸಿದರು. ಪಕ್ಷ ನನಗೆ ಕೆಪಿಸಿಸಿ ಸದಸ್ಯತ್ವವನ್ನು ಪಕ್ಷ ಕಟ್ಟುವ ಜವಾಬ್ದಾರಿಯೊಂದಿಗೆ ನೀಡಿದೆ. ಆ ನಿಟ್ಟಿನಲ್ಲಿ ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸಲು ಇದು ಮೊದಲ ಸಭೆಯಾಗಿದೆ. ಮುಂದಿನ ದಿನಗಳಲ್ಲಿ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇಂತಹ ಸಭೆಗಳನ್ನು ನಡೆಸಲಾಗುವುದು. ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಕ್ಷ ಮುಖಂಡರಿಗೆ ತಲುಪಿಸಿ ಯಾರು ನಾಯಕತ್ವ ವಹಿಸಬೇಕೆಂದು ಕಾರ್ಯಕರ್ತರು ತೀರ್ಮಾನಿಸುತ್ತಾರೋ ಅವರ ಹೆಸರನ್ನು ಶಿಫಾರಸು ಮಾಡಲಾಗುವುದು. ಐಷಾರಾಮಿ ಬಂಗಲೆಯಲ್ಲಿ ಕುಳಿತು ಟಿಕೆಟ್ ಹಂಚುವ ರಾಜಕಾರಣಕ್ಕೆ ನಾವು ಮುಂದಾಗುವುದಿಲ್ಲ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಸದಸ್ಯ ಎಡೆಹಳ್ಳಿ ಮಂಜುನಾಥ್, ಎಸಳೂರು ಹೋಬಳಿಯಲ್ಲಿ ನಡೆದ ಕಾಡಾನೆ ಗಲಾಟೆಯಲ್ಲಿ ಸಾಕಾನೆ ಅರ್ಜುನನ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ. ಸಾಕಾನೆ ಅರ್ಜುನನ ಕಾಲಿಗೆ ಗುಂಡು ತಗುಲಿದ ಬಳಿಕ ಸಮರ್ಪಕ ಮಾರ್ಗದರ್ಶನ ಇಲ್ಲದೆ ಅವನು ಕಾಡಾನೆಗಳ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದಾನೆ. ಅರ್ಜುನನ ಸಾವಿಗೆ ಕಾರಣರಾದ ಅಧಿಕಾರಿಗಳನ್ನು ವಜಾಗೊಳಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ ನಾನು ಹೋರಾಟ ನಡೆಸಿದ್ದೇನೆ. ಆಗ ಯಾವುದೇ ಪ್ರಕರಣ ದಾಖಲಿಸದ ಪೊಲೀಸರು ಸುಮಾರು 2 ವರ್ಷಗಳ ನಂತರ ಸ್ಥಳದಲ್ಲೇ ಇಲ್ಲದ ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ನೋವು ತಂದಿದೆ. ಈ ಅನ್ಯಾಯದ ವಿರುದ್ಧವೇ ನಾನು ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ. ಆದರೆ ಬೆಳಗೋಡು ಹೋಬಳಿಯ ಮುಖಂಡರು ಮತ್ತು ಕಾರ್ಯಕರ್ತರು ನನ್ನ ನಿವಾಸಕ್ಕೆ ಬಂದು ಮನವೊಲಿಸಿ ಪಕ್ಷದ ನಾಯಕರೊಂದಿಗೆ ಮಾತನಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ಇದರ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಬೆಳಗೋಡು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸಭೆ ನಡೆಸಲಾಗಿದೆ. ಇದು ಯಾರ ವಿರುದ್ಧವೂ ಅಲ್ಲ, ಪಕ್ಷ ಬಲಪಡಿಸುವ ಉದ್ದೇಶ ಮಾತ್ರ ಎಂದು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಕೆಲ ಕಾರ್ಯಕರ್ತರು ಪಕ್ಷದ ಕೆಲವು ಮುಂಚೂಣಿಯ ನಾಯಕರು ತಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂಬ ಅಸಮಾಧಾನ ವ್ಯಕ್ತಪಡಿಸಿದರು. ಇದರಿಂದ ಪಕ್ಷ ಸಂಘಟನೆಗೆ ತೊಂದರೆಯಾಗುತ್ತದೆ. ಕಾಂಗ್ರೆಸ್ ಪಕ್ಷ ದೊಡ್ಡ ಹಡಗಿನಂತೆ ಅದನ್ನು ಸಮುದ್ರದ ಮಧ್ಯೆ ಸುರಕ್ಷಿತವಾಗಿ ಸಾಗಿಸಲು ಸಮರ್ಥ ನಾಯಕತ್ವ ಅಗತ್ಯವಿದೆ. ಎಲ್ಲ ಅಡೆತಡೆಗಳನ್ನು ನಿಭಾಯಿಸಿ ಪಕ್ಷವನ್ನು ಗುರಿಗೆ ತಲುಪಿಸುವ ನಾಯಕತ್ವ ಬೆಳೆಸಬೇಕೆಂದು ಸಲಹೆ ನೀಡಿದರು. ಇದರ ನಡುವೆ ಸಕಲೇಶಪುರ ತಾಲೂಕು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಸೈಯದ್ ಮುಫೀಸ್ ಹಾಗೂ ಪಕ್ಷದ ಮುಖಂಡ ಬೈಕೆರೆ ದೇವರಾಜ್ ಹಾಗೂ ಅವರ ಬೆಂಬಲಿಗರು ಸಭೆಗೆ ಆಗಮಿಸಿ ಮಾತನಾಡಿ, ಪಕ್ಷದ ಎಲ್ಲರನ್ನೂ ಜೋಡಿಸಿ ಪಕ್ಷದ ಪರಾಜಿತ ಅಭ್ಯರ್ಥಿಯನ್ನು ಆಹ್ವಾನಿಸಬೇಕಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿಕ್ರಿಯಿಸಿದ ಸಭೆಯ ಆಯೋಜಕ ಕುಣಿಗನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹೆಗ್ಗಾವೆ ಪುಟ್ಟರಾಜೇಗೌಡ, ಈ ಸಭೆ ಕೇವಲ ಬೆಳಗೋಡು ಹೋಬಳಿ ಜಿಲ್ಲಾ ಪಂಚಾಯಿತಿ ಮಟ್ಟದ ಮುಖಂಡರನ್ನು ಸೀಮಿತವಾಗಿರಿಸಿರುವುದಿಲ್ಲ, ಆ ವ್ಯಾಪ್ತಿಯನ್ನೇ ಆಹ್ವಾನಿಸಲಾಗಿದೆ. ಇದು ಯಾವುದೇ ಭಿನ್ನಮತ ಅಥವಾ ಅಸಮಾಧಾನ ಹುಟ್ಟುಹಾಕುವ ಸಭೆಯಲ್ಲ. ಪಕ್ಷ ಸಂಘಟನೆಯ ದೃಷ್ಟಿಯಿಂದಲೇ ಸಭೆ ನಡೆಸಲಾಗಿದೆ. ಮುಂದಿನ ಸಭೆಗೆ ಮುಖಂಡರು ಅಭಿಪ್ರಾಯ ಪಡೆದು ಪರಾಜಿತ ಅಭ್ಯರ್ಥಿ ಸೇರಿದಂತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಈ ಭಾಗದ ಹಲವು ನಾಯಕರು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಎಂದು ಹೇಳಿದರು. ಎಲ್ಲ ನಮ್ಮ ನಾಯಕರುಗಳೇ, ಹಲವಾರು ಜನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದವರು, ಅಧ್ಯಕ್ಷರು, ಹಾಲಿ ಅಧ್ಯಕ್ಷರಿದ್ದಾರೆ, ಹಾಗೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದಾರೆ. ಅದರ ಜೊತೆಗೆ ಪಕ್ಷದ ಉನ್ನತ ಸ್ಥಾನದಲ್ಲಿದ್ದವರು ಕೂಡ ಇವತ್ತು ಈ ಪಕ್ಷದ ಸಭೆಯಲ್ಲಿದೆ. ತಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ ನಿಮ್ಮನ್ನು ಅಭಿನಂದಿಸ್ತೇನೆ. ಕಾರಣ, ಕಳೆದ 2.5 ವರ್ಷಗಳ ಅವಧಿನಲ್ಲಿ
ಈ ಸಭೆಗಳನ್ನ ಹಲವಾರು ಜನ ಸಲಹೆಯನ್ನು ಕೊಟ್ಟು ಮೊದಲೇ ಮಾಡಬೇಕಿತ್ತು ಅಂತೇಳಿ ನಾನು ಸಭೆಯನ್ನು ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ನಮ್ಮ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರು, ಹಾಲಿ ಶಾಸಕರು ಆಗಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಿನ್ನೆ ದೈವಾಧೀನರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಬೆಳಗೋಡು ನಾಯಕರಾದಂತಹ ಮನ್ಸೂರ್ ಅಹಮದ್ರವರು ತೀರ್ಕೊಂಡಿದ್ದಾರೆ ಇತ್ತೀಚೆಗೆ. ಹಾಗೆ ಶಬೀರ್ ಅವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 1 ನಿಮಿಷಗಳ ಕಾಲ ತಾವೆಲ್ಲರೂ ಕೂಡ ಸಂಘಟನೆ ಮಾಡಿ ಮುಂದೆ ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಶಾಸಕರ MLA ಚುನಾವಣೆ ಆಗ್ಬೋದು, ಬೆಳಗೋಡು ಹೋಬಳಿಯನ್ನ ಒಂದು ಸದೃಢ ಕಾಂಗ್ರೆಸ್ ಹೋಬಳಿಯಾಗಿ ಕಟ್ಟೋಣ, ಈ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸದೃಢವಾದ ಬಲಿಷ್ಠ ಕಾಂಗ್ರೆಸ್ ಕಟ್ಟೋಣ ಅನ್ನೋ ಅಭಿಪ್ರಾಯದಿಂದ ಪ್ರಥಮವಾಗಿ ಕುನುಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಭೆ, ಮುಂದಿನ ವಾರ ಬಾಳ್ಯ ಪಂಚಾಯತಿಯಲ್ಲಿ ಒಂದು ಸಭೆ, ಅದರ ಮುಂದಿನ ವಾರ ಬಾಗೆ ಪಂಚಾಯತಿಯಲ್ಲಿ ಒಂದು ಸಭೆ, ಕೊನೆಯ ಹಂತದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಉದಯವಾರದಲ್ಲಿ ಬೈರ್ಮುಡಿ ಚಂದ್ರಣ್ಣವ್ರ ತೋಟದಲ್ಲೇ ಒಂದು ಸಭೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೈ ಕಾಂಗ್ರೆಸ್, ಜೈ ಬೆಳಗೋಡು. ಮಾತಾಡಿದ್ದಾರೆ, ಕರೆದಿದ್ದಾರೆ, ಕೇಳಿದ್ದಾರೆ. ಯಾವಾಗ ಪ್ರಕರಣಗಳು ಮತ್ತೆ ಮತ್ತೆ ಯಾಕೆಂದ್ರೆ ನಾನು ತುಂಬಾ ಹೋರಾಟಗಳನ್ನ ಮಾಡಿದ್ದೀನಿ, ಇದಕ್ಕಿಂತ ಉಗ್ರವಾದ ಹೋರಾಟಗಳಿದೆ. ನಾಳೆ ಅದ್ರ ಪ್ರಕರಣಗಳನ್ನು ನನ್ನ ಮೇಲೆ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನೇ ಒಂದ್ ಸ್ವಲ್ಪ ಅಸಮಾಧಾನದಿಂದ ಭಾಗವಹಿಸಿಲ್ಲ, ಬಿಟ್ರೆ ನನ್ನನ್ನೆಲ್ಲಾ ಕಾರ್ಯಕ್ರಮಗಳು ಕರೆದಿದ್ದಾರೆ ಸರ್. ಆತರ ಏನು ವೈಯಕ್ತಿಕವಾಗಿ ನನ್ನ ವಿಚಾರವಾಗಿ ಇವತ್ತು ನಡೆದಿರೋ ಸಭೆ ಅತೃಪ್ತರ ಸಭೆ ಅಲ್ಲ ಸರ್, ಇದು ನಿಜವಾಗ್ಲೂ ಅತೃಪ್ತರ ಸಭೆ ಅಂತ ಸುಮ್ನೆ ಅವರವರೇ ಯಾರೋ ಹಬ್ಬಿಸ್ತಾ ಇರೋದು. ಇದು ಏನೋ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ಟೆ ನೋಡ್ಕೊಂಡು ಹಂಗಾಗ್ಬಿಡುತ್ತೆ. ಇದು ಯಾರು ವಿರೋಧ ಮಾಡಿದ್ರು? ಯಾಕೆಂದ್ರೆ ಇದು ಬೆಳಗೋಡು ಹೋಬಳಿ ಕಾರ್ಯಕರ್ತರ ನನಗೆ ಸಮಾಧಾನ ಮಾಡ್ತಕ್ಕಂಥ ವಿಚಾರವಾಗಿ, ಮತ್ತೆ ಇಲ್ಲಿ ಏನು ಈಗ ಒಂಕ್ರೋಳಿ ಪಂಚಾಯತಿಯಿಂದ ಪ್ರಾರಂಭ ಮಾಡಿದೆ, ಪ್ರತಿ ಪಂಚಾಯತಿನಲ್ಲಿ ಮಾಡ್ತಕ್ಕಂಥ ಸಭೆಯಲ್ಲಿ ಒಬ್ಬೊಬ್ರು ನಾಯಕರನ್ನ ಕರೆಯೋದು, ಯಾರು ಆಸಕ್ತರು ಬರ್ತೀವಿ ಅಂತ ಅವ್ರು ಕರೆಯೋದು ಅಂತ ಇದೆ. ಬೈರ್ಮುಡಿ ಚಂದ್ರಣ್ಣ ಅವ್ರ ಹತ್ರ ಫೋನಲ್ಲಿ ಮಾತಾಡಿದಾಗ ನಾನೇ ಇದೀನಿ ಖುದ್ದು ಸಾಕ್ಷಿ, ಅಧ್ಯಕ್ಷರಿಗೆ ಮಾಹಿತಿ ತಿಳಿಸಿ ಬಾಳ್ಳುಪೇಟೆ ಸಭೆಯಲ್ಲಿ ನೀವು ಇರಬೇಕು ಅಂತಕ್ಕಂಥ ಮಾಹಿತಿನೂ ಕೂಡ ಅವ್ರು ಕೊಟ್ಟಿದೆ. ಕೊನೆಯದಾಗಿ ಸಕಲೇಶ್ಪುರದಲ್ಲಿ ನಡೀತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆಗೆ ಎಲ್ಲಾ ನಾಯಕರು ಇರ್ತಾರೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟು ಇರ್ತಾರೆ, ಪಕ್ಷದ ಅಧ್ಯಕ್ಷರು ಇರ್ತಾರೆ, ಎಲ್ಲರೂ ಇರ್ತಾರೆ. ಯಾವುದೇ ಏನು ಗೊಂದಲ ಬೇಡ. ವೈಯಕ್ತಿಕವಾಗಿ ನನಗೆ ಅಸಮಾಧಾನ ಇತ್ತು, ಅದಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲ ವ್ಯಕ್ತಪಡಿಸಕ್ಕೆ ಸಭೆ ಜೊತೆಗೆ ಸಂಘಟನೆ ಮಾಡಿದ್ದಾರೆ ಅಷ್ಟೇ. ಸಭೆಯಲ್ಲಿ ಪಕ್ಷದ ಮುಖಂಡರಾದ ದೊಡ್ಡದೀನೆ ಮಂಜೇಗೌಡ, ಹೆಗ್ಗಾವಿ ಗೋಪಾಲಸ್ವಾಮಿ, ಬಾಗೆ ನೀಲಕಂಠಗೌಡ, ಬೆಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುವನಾಕ್ಷ, ಹುಣಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತಾರಾ ಮಹೇಶ್, ಪಕ್ಷದ ಒಬಿಸಿ ಮುಖಂಡ ಒಡ್ಡರಹಳ್ಳಿ ರಾಜಣ್ಣ, ಸಾಹುಲ್ ಅಮೀದ್, ನಾಗರಾಜ್ ನಿಜಾರ್, ದಿನಕೆರೆ ಶೇಖರ್, ಪ್ರೇಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.